everyone fine. ಚಾರ್ಜ್ ಶೀಟ್ನಲ್ಲಿ ಬಟಾ ಬಯಲಾಗ್ತಾ ಇದೆ ದರ್ಶನ್ನ ಕ್ರೂರತ್ವ. ರೇಣುಕಾಸ್ವಾಮಿ ಮೇಲೆ ನಡೆದಿದ್ದು ಸಾಮಾನ್ಯ ಹಲ್ಲೆಯಲ್ಲ, ಅತಿಯಾದ ಕ್ರೂರತನದಿಂದ ನಡೆದಿತ್ತು ರೇಣುಕಾ ಮೇಲೆ ಹಲ್ಲೆ. ಸಸ್ಯಾಹಾರಿಯಾಗಿದ್ದಂಥ ರೇಣುಕಾಸ್ವಾಮಿಗೆ ನಾನ್ ವೆಜ್ ತಿನ್ನಿಸಿದ್ದ ದರ್ಶನ್. ಸಸ್ಯಾಹಾರಿಯಾಗಿದ್ದಂಥ ರೇಣುಕಾಸ್ವಾಮಿಗೆ ನಾನ್ ವೆಜ್ ಅನ್ನ ತಿನ್ನಿಸಿ ಹಿಂಸೆ ಕೊಟ್ಟಿದ್ರು. ನಮಗೆ ಇಷ್ಟವಾಗದಂಥ ಫುಡ್ಡನ್ನು ತಿನ್ನಬೇಕು ಅಂದರೆ ಅದು ಯಾವ ರೀತಿ ಹಿಂಸೆ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಅದರಲ್ಲೂ ಕೂಡ ಸಸ್ಯಾಹಾರಿಗೆ ಮಾಂಸಾಹಾರವನ್ನು ಬಲವಂತವಾಗಿ ತಿನ್ನಿಸಿ ಹಲ್ಲೆ ಕೂಡ ಮಾಡಿದ್ರು. ಎಷ್ಟು ಕ್ರೂರವಾಗಿ ಹಲ್ಲೆ ಮಾಡಿದ್ರು ಅದೇ ರೀತಿಯಾಗಿ ಅಷ್ಟೇ ಕ್ರೂರವಾಗಿ ಆತನ ಜೊತೆಗೆ ನಡೆದುಕೊಂಡಿದ್ರು. ನಾನ್ ವೆಜ್ಜನ್ನು ತಿನ್ನಿಸಿದ್ರು. ಬಿರಿಯಾನಿ ತಂದು ಅದನ್ನ ತಿನ್ನುವಂತೆ ಒತ್ತಾಯಿಸಿದ್ದ ದರ್ಶನ್. ಅಂದರೆ ಆತನಿಗೆ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ರೀತಿಯಲ್ಲೂ ಹಿಂಸೆ ಕೊಟ್ಟಿದ್ರು. ಬಾಸ್, ನಾನು ವೆಜಿಟೇರಿಯನ್, ನಾನ್ ವೆಜ್ ತಿನ್ನಲ್ಲ ಅಂತ ರೇಣುಕಾಸ್ವಾಮಿ ಹೇಳ್ದ. ಹಾಗಿದ್ರೂ ಕೂಡ ಮತ್ತೊಬ್ಬ ಬಂದು ಬಿರಿಯಾನಿಯನ್ನ ರೇಣುಕಾ ಬಾಯಿಗೆನೆ ತುರುಕಿದ್ದ. ಎಷ್ಟು ಕಠೋರವಾಗಿ ನಡ್ಕೊಂಡಿದ್ರು, ಎಷ್ಟು ಅಸಭ್ಯವಾಗಿ ಆತನ ಜೊತೆಗೆ ವರ್ತಿಸಿದ್ರು ಅಂತ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆಗ ಬಾಯಿಂದ ಬಿರಿಯಾನಿಯನ್ನ ಹೊರಗೆ ರೇಣುಕಾಸ್ವಾಮಿ ಉಗ್ದಿದ್ದಕ್ಕೆ ಅವನನ್ನ ಉಗಿತೀಯಾ ನೀನು ಅಂತೇಳಿ ಮತ್ತೆ ಬಂದು ಕಾಲಿನಿಂದ ದರ್ಶನ್ ಒದ್ದಿದ್ರು. ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಮೇಲೆ ಪರಿಪರಿಯಾಗಿ ಹಲ್ಲೆಯನ್ನ ಮಾಡಿದ್ರು. ಜೊತೆಗೆ ಮಾನಸಿಕವಾಗೂ ಕೂಡ ಅವನಿಗೆ ಈ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರು. ನಾನ್ ವೆಜ್ ತಿನ್ನಲ್ಲ ನಾನು, ವೆಜಿಟೇರಿಯನ್ ಅಂತ ಹೇಳಿದ್ರು ಕೂಡ ವೆಜಿಟೇರಿಯನ್ ನಾನು, ಜಂಗಮ ಸಮುದಾಯಕ್ಕೆ ಸೇರಿದವ್ ನಾನು ಅಂತ ಅವನು ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡಿದ್ರು ಕೂಡ ರೇಣುಕಾಸ್ವಾಮಿಗೆ ಬಿಡ್ಲಿಲ್ಲ. ಬಿಡದೆ ನಾನ್ ವೆಜ್ ತಿನ್ಸಿದ್ರು. ಬಿರಿಯಾನಿ ತೆಗೆದುಕೊಂಡು ಬಂದು ಆತನ ಬಾಯಿಗೆ ತುರುಕಿದ್ರು. ಆತ ನಾನು ತಿನ್ನಲ್ಲ ಅಂತ ಉಗಿದ್ರೂ ಕೂಡ ಆತನ ಮೇಲೆ ದರ್ಶನ್ ಮತ್ತೆ ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ್ರಂತೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಿದ್ದಂಥ ಯಾವ ರೀತಿಯಾಗಿ ರೇಣುಕಾಸ್ವಾಮಿಯನ್ನ ನಡೆಸ್ಕೊಂಡಿದ್ರು, ಯಾವ ರೀತಿಯಾಗಿ ಅಮಾನುಷವಾಗಿ ಆತನ ಮೇಲೆ ಹಲ್ಲೆ ಮಾಡಿದ್ರು, ಆ ಎಲ್ಲ ಅಂಶಗಳು ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪಟ್ಟಣಗೆರೆ ಶೆಡ್ಗೆ ಈ ಆರೋಪಿಗಳನ್ನ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆರೋಪಿಗಳು ತನಿಖಾಧಿಕಾರಿಗಳ ಎದುರುಗಡೆ ಆ ಕ್ರೈಮ್ ಸೀನನ್ನ ರಿಪೀಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಕ್ರೈಮ್ ಸೀನ್ನ ವರದಿಯನ್ನು ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಆರೋಪಿಗಳು ಏನೇನು ಹೇಳಿಕೆ ಕೊಟ್ಟಿದ್ರು, ಆ ಕ್ರೈಮ್ ಸೀನ್ ರಿಪೀಟ್ ಮಾಡುವಂಥ ಸಂದರ್ಭದಲ್ಲಿ ಏನೇನು ಹೇಳಿದ್ರು ಅದೆಲ್ಲವನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿರುವಂಥ ಅಂಶಗಳ ಪ್ರಕಾರ ಅವತ್ತಿನ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ರಾತ್ರಿ ಅಂದರೆ ಜೂನ್ 8ನೇ ತಾರೀಕು ಏನಿದೆ, ಆತ ರೇಣುಕಾಸ್ವಾಮಿ ನಾನು ಜಂಗಮ ಸಮುದಾಯದವನು, ನಾನು ಈ ರೀತಿಯಾಗಿ ತಿನ್ನೋದಿಲ್ಲ ನಾನ್ ವೆಜ್ನ, ವೆಜ್ ತಿನ್ನೋದು ಮಾತ್ರ ನಾನು, ಸಸ್ಯಾಹಾರಿ ಅಂತ ಎಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ದೈಹಿಕವಾಗಿ ಹಲ್ಲೆ ಮಾಡಿದ್ದಾಗಿತ್ತು. ಆತನ್ನ ಒದ್ದಿದ್ರು, ಅದೇ ರೀತಿಯಾಗಿ ರಾಡ್ಗಳಿಂದ ಈ ರಿಪೀಸ್ಗಳಿಂದ ಹೊಡೆದಿದ್ರು. ಅದೆಲ್ಲ ಆಗಿದ್ರು ಕೂಡ ಆತನಿಗೆ ಇನ್ನೂ ಹಿಂಸೆ ಕೊಡಬೇಕು, ಆತ ಸಾಯುವಾಗ ಕೂಡ ಬಹಳ ಮುಜುಗರದಿಂದ ಹಿಂಸೆಯಿಂದ ಸಾಯಬೇಕು ಅನ್ನುವಂಥ ಕಾರಣಕ್ಕೆ ನಾನ್ ವೆಜ್ಜನ್ನು ಬಿರಿಯಾನಿಯನ್ನು ತೆಗೆದುಕೊಂಡು ಬಂದು ಆತನ ಬಾಯಿಗೆ ತುರುಕ್ತಾರೆ. ಆತ ಉಗುಳಿದ್ರು ಕೂಡ ಆತನಿಗೆ ಒದ್ದು ಹೊಡೆದು ತಿನ್ನಬಾರ್ದನ್ನ ತಿನ್ನಿಸಿದ್ರು ಅಂತ ಹಿಂದೆ ಕೂಡ ನಾವು ಹೇಳಿದ್ವಿ. ಅಂದರೆ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಆತ ತಿಂದಿದ್ರ ಬಗ್ಗೆ ಅದ್ರ ಉಲ್ಲೇಖ ಆಗಿತ್ತು. ಆ ಸಂದರ್ಭದಲ್ಲಿ ಆತನಿಗೆ ತಿನ್ನಬಾರ್ದು ತಿನ್ನಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಿತ್ತು. ಅಂದರೆ ಬಲವಂತವಾಗಿ ತಿನ್ನಿಸಿದ್ರು ಅಂತ ಆ ಅಂಶಗಳೇ ಈಗ ಉಲ್ಲೇಖ ಆಗಿರುವಂಥದ್ದು ಚಾರ್ಜ್ ಶೀಟ್ನಲ್ಲಿ. ಅಂದರೆ ಆತನ ಸಾಯಿಸೋದಕ್ಕೂ ಮೊದಲೇ ಈ ರೀತಿಯಾಗಿ ಬಿರಿಯಾನಿಯನ್ನ ಬಲವಂತವಾಗಿ ತಿನ್ನಿಸಿದ್ರು. ಆತನಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ಇಷ್ಟ ಇಲ್ಲದಿರುವಂಥ ಫುಡ್ಡನ್ನು ತಿನ್ನಿಸಿದ್ರು. ಈ ರೀತಿಯಾಗಿ ಆತನ ಜೊತೆಗೆ ಕೆಟ್ಟದಾಗಿ ವರ್ತಿಸಿದ್ರು. ಹಲ್ಲೆ ಅಂತ ಬಂದಾಗ ಲಾರಿಗೆ ಚಚ್ಚಿದ್ರು. ಅಲ್ಲೇ ಇದ್ದಂಥ ಅಶೋಕ್ ಲೇಲ್ಯಾಂಡ್ ಲಾರಿಗೆ ಆತನ ತಲೆಯನ್ನು ಚಚ್ಚಿದ್ರು, ಗೂಡ್ಸ್ ವಾಹನಕ್ಕೆ. ಜೊತೆಗೆ ರೀಪೀಸಿಂದ ಹೊಡೆದಿದ್ರು, ಬೆಲ್ಟಿಂದ ಹೊಡೆದಿದ್ರು, ಲಾಠಿಯಿಂದ ಪೊಲೀಸರು ಕರ್ತವ್ಯಕ್ಕೆ ಬಳಸ್ತಾ ಇದ್ದಂಥ ಆ ಲಾಠಿಯನ್ನು ಇವರು ಒಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಯೋದಕ್ಕೆ ಬಳಸ್ಕೊಂಡಿದ್ರು. ಲಾಠಿ ಪುಡಿ ಪುಡಿ ಆಗುವವರೆಗೂ ಕೂಡ ಹಲ್ಲೆ ಮಾಡಿದ್ರು. ಜೊತೆಗೆ ಆತನಿಗೆ ಇಷ್ಟವೇ ಇಲ್ಲದೆ ಇದ್ದಂಥ, ಆತ ತಿನ್ನದೇ ಇಲ್ಲದೆ ಇರುವಂತಹ ಆಹಾರವನ್ನ ಅಂದರೆ ಮಾಂಸಾಹಾರವನ್ನ ಆತನಿಗೆ ತಿನ್ನಿಸಿದ್ರು, ಬಲವಂತವಾಗಿ ತಿನ್ನಿಸಿದ್ರು. ತಿನ್ನಲ್ಲ ಅಂತ ಆತ ಉಗ್ದಿದ್ದಕ್ಕೆ ಮತ್ತೆ ದರ್ಶನ್ ಅಟ್ಟಹಾಸವನ್ನ ಮೆರೆದಿದ್ರು. ಆ ಸಂದರ್ಭದಲ್ಲಿ ತಿನ್ನಲ್ಲ ಅಂತ ಉಗಿತೀಯಾ ನೀನು
ಅಂತ ಮತ್ತೆ ಕಾಲಿನಿಂದ ಒದ್ದಿದ್ರು ಅವತ್ತಿನ ದಿನ ದರ್ಶನ್. ಎಲ್ಲ ಅಂಶಗಳು ಕೂಡ ನೀವು ಹೋಗಿ ನೋಡ್ಕೊಂಡು ಬಂದ್ರ, ನಿಮ್ಗೆ ದರ್ಶನ್ ಹೇಳಿದ್ರ, ಅನೇಕರು ಈ ರೀತಿಯ ಕ್ವಶನ್ ಮಾಡ್ತಾರೆ. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು. ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳು ಕೊಟ್ಟಿರುವಂಥ ಹೇಳಿಕೆಗಳು, ಆರೋಪಿಗಳು ಈ ರೀತಿ ಮಾಡಿದ್ವಿ ಅಂತ ಹೇಳಿರುವಂಥ ಹೇಳಿಕೆಗಳು. ಪಟ್ಟಣಗೆರೆ ಶೆಡ್ಗೆ ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಪರಿಪರಿಯಾಗಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ, ಒದಿತಾರೆ, ಹೊಡಿತಾರೆ, ಲಾರಿಗೆ ಚಚ್ಚುತ್ತಾರೆ, ಲಾಠಿಯನ್ನ ಬಳಸಿ ಹಲ್ಲೆ ಮಾಡ್ತಾರೆ. ಆತ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ನೈಲಾನ್ ಹಗ್ಗದಲ್ಲಿ ಆತನನ್ನ ಕಟ್ ಹಾಕಿರ್ತಾರೆ. ಎಷ್ಟು ಬೇಕೋ ಅಷ್ಟು ಮನಸೋ ಇಚ್ಛೆ ತಳಿಸಿರ್ತಾರೆ. ಅದಾದ ಬಳಿಕವೂ ಕೂಡ ಯಾವ ರೀತಿಯಾಗಿ ವಿಕೃತಿಯನ್ನ ಮೆರೆದಿದ್ರು ಅಂತ ಅಂದ್ರೆ, ಆತ ಸಸ್ಯಾಹಾರಿ ಆಗಿದ್ದಂಥ ವ್ಯಕ್ತಿ, ಇಲ್ಲಿವರೆಗೂ ಕೂಡ ಮಾಂಸವನ್ನು ಮುಟ್ಟದೇ ಇರುವಂಥ ವ್ಯಕ್ತಿ, ಮಾಂಸದ ವಾಸನೆ ಆಗ್ತಿರ್ಲಿಲ್ಲ, ಮಾಂಸ ಮುಟ್ತಾ ಇರಲಿಲ್ಲ, ಮಾಂಸವನ್ನು ತಿನ್ನದೇ ಇರುವಂಥ ವ್ಯಕ್ತಿಗೆ ಈ ರೀತಿಯಾಗಿ ನಾನ್ ವೆಜ್ ಅಂದರೆ ಬಿರಿಯಾನಿಯನ್ನು ತೆಗೆದುಕೊಂಡು ಬಂದು ಆತನ ಬಾಯಿಗೆ ತುರುಕಿದ್ರು. ಆ ರೀತಿಯಾಗಿ ವಿಕೃತಿಯನ್ನು ಮೆರೆದಿದ್ರು. ಇಲ್ಲಿ ಮನುಷ್ಯತ್ವ ಇರಲಿಲ್ಲ, ಜೊತೆಗೆ ಆತನ ಸ್ವ ಇಚ್ಛಾ ಆಹಾರಕ್ಕೆ ಅಲ್ಲಿ ಬೆಲೆ ಕೊಟ್ಟಿರಲಿಲ್ಲ, ಗೌರವ ಕೊಟ್ಟಿರಲಿಲ್ಲ. ಇಷ್ಟೆಲ್ಲ ವಿಕೃತವಾಗಿ ಆತನನ್ನ ನಡೆಸ್ಕೊಂಡು ಈ ರೀತಿ ಹಲ್ಲೆಯನ್ನ ಮಾಡಿ ಕೊಲೆ ಮಾಡಿದ್ರು ಅವತ್ತು.